ಮಾತಾಡಲ್ಲ ಸರ್, ಮತ್ತೆ ಮಾತಾಡಿದ್ರೆ ಅವ್ರಿಗೆ ಓಟ್ ಸಿಗಲ್ಲ. ಇಸ್ಲಾಮರ್ ನೋಡಿ, ಏರಿಯಾದಲ್ಲಿ ಅವ್ರಿಗೆ ಓಟ್ ಸಿಗಲ್ಲ. ಅವ್ರು ಯಾರು ಮಾತಾಡ್ತಾ ಇಲ್ಲ. ಜನಗಳ ಒಂದು ದಾರಿ ತಪ್ಪಿಸಿರೋದು ಈ ರಾಷ್ಟ್ರೀಯ ಪಕ್ಷಗಳು ಮೇಡಮ್. ಅವ್ರಿಗೆ ಕನ್ನಡ ಭಾಷೆ ಮುಖ್ಯ ಅಲ್ಲ, ಅಥವಾ ಕನ್ನಡಿಗರ ಹಕ್ಕುಗಳಿಗೆ ಅವ್ರಿಗೆ ಯಾವುದೇ ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ. ಸೊ ಅಲ್ಲಿ ನಮ್ಗೆ ಪ್ರತಿ ಸತಿ ರಾಷ್ಟ್ರೀಯ ಪಕ್ಷಗಳು ಏನ್ ಮಾಡ್ತವೆ, ಅವ್ರದೊಂದು ಹಿಡನ್ ಅಜೆಂಡಾ ಅಥವಾ ಅಜೆಂಡಾ ಇರುತ್ತಲ್ಲ, ಅದನ್ನ ಪಾಸ್ ಮಾಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಮರೆಸ್ಬಿಟ್ಟಿದ್ದಾರೆ. ಈ ಒಂದು 10-15 ವರ್ಷದಲ್ಲಿ ಅಥವಾ 20 ವರ್ಷದಲ್ಲಿ ಅದೇನಾಗಿದೆ ಅಂದ್ರೆ ನಮ್ಗಳಿಗೇನೆ ಆ ಸ್ವಾಭಿಮಾನನ ಕಟ್ ಮಾಡಿ ಅವರವರ ಪಕ್ಷದ ಅಜೆಂಡಾಗಳನ್ನ. ನನಗೆ ಇನ್ನೊಂದು ಅರ್ಥ ಆಗಲ್ಲ. ನನಗೆ ಒಂದು ಪ್ರಶ್ನೆ ಇದೆ. ಏನ್ ಗೊತ್ತಾ ನನ್ನ ಪ್ರಶ್ನೆ? ಕರ್ನಾಟಕದಲ್ಲಿ ಇದ್ದಾರೆ, ಈಗ ತಮಿಳ್ನಾಡಲ್ಲಿ ಒಂದಷ್ಟು ಜನ ಇದ್ದಾರೆ ಅಂದ್ರೆ ಆ ತಮಿಳುನಾಡಿನ ಕಾನೂನು ಅಥವಾ ಸರ್ಕಾರ ಏನ್ ಹೇಳುತ್ತೆ ಅದಕ್ಕೆ ಬದ್ಧವಾಗಿರ್ತಾರೆ. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಥವಾ ನಮ್ಮ ಕಾನೂನುಗಳಿಗೆ ಹೊರ ರಾಜ್ಯದವರು ಯಾಕೆ ಬದ್ಧವಾಗಿರಲ್ಲ? ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಅಂಥವ್ರನ್ನ ನಮ್ಮ ಕಾನೂನಿನ ಅಡಿಯಲ್ಲಿ ತೆಗೆದುಕೊಂಡು ಬರೋದಕ್ಕೆ ನಮ್ಮ ಸರ್ಕಾರ ಯಾಕೆ ಸತ್ತು ಹೋಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮೇಡಮ್ ಏನಾಗಿದೆ ಅಂದ್ರೆ ಫಿಲಂ ಇಂಡಸ್ಟ್ರಿ ತಗೊಂಡ್ರೆ ನಿಮ್ಮ ಪ್ರಶ್ನೆಗೆ, ಫಿಲಂ ಇಂಡಸ್ಟ್ರಿನಲ್ಲಿ ನಾವು ಬ್ಯಾನ್ ಅಂತ ಮಾಡಕ್ ಆಗೋದಿಲ್ಲ ಟೆಕ್ನಿಕಲಿ. ಸೊ ಅದಕ್ಕೆ ನಮ್ಗೆ ಏನಾಗಿದೆ ಅಂದ್ರೆ ನಾವು ಮತ್ತೆ ಇದಕ್ಕೆ ಸಂವಿಧಾನಕ್ಕೆ ಹೋಗ್ಬೇಕು. ಅಲ್ಲೋದ್ರೆ ಸಂವಿಧಾನದಲ್ಲಿ 2-3 ಕಡೆ ಮೆನ್ಷನ್ ಮಾಡ್ತಾರೆ, ನಿಮ್ಮ ಸಂಸ್ಕೃತಿ ಮತ್ತೆ ನಿಮ್ಮ ಭಾಷೆನ ನೀವು ಉಳಿಸ್ಕೊಬೇಕಾಗಿರೋ ಕರ್ತವ್ಯ ಅಂತ 51 ಏನಲ್ಲಿ ಹೇಳ್ತಾರೆ. ಬೇರೆ ಕಡೆ ಅದೇ ತರ ಸರ್ಕಾರಗಳು ರಚನೆ ಮಾಡ್ಬೇಕು ಅಂತ ಹೇಳ್ತವೆ. ನೀವು ಯಾವುದೇ ಒಂದು ಈ ತರ ಒಂದು ಭಾಷಾ ವಿಚಾರ ತಗೊಂಡು ನೀವು ಗಟ್ಟಿಯಾಗಿರೋ ಕಾನೂನು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಡಬ್ಬಿಂಗ್ ಮಾಡಿನೇ ಮಾಡ್ಬೇಕು ಅಂತ ಹೇಳಿ ಈ ಚಿತ್ರ ಒಂದು ಬರ್ಬೇಕಂದ್ರೆ 70 ಭಾಗ ನೀವು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಬಿಡಿ, 30 ಭಾಗ ಎಲ್ಲೆಲ್ಲಿ ತುಂಬಾ ಜನ ಅವರೇ ಕೇಳಿ ಬಿಡಿ ಅಂತ ನಾವು ಹೇಳ್ತೀವಿ ಅಂತ ಕಾನೂನು ಮಾಡ್ತೀವಿ ಅನ್ಕೊಳ್ಳಿ ಸೆಷನ್ ಅಲ್ಲಿ. ಅದನ್ನ ಇಲ್ಲದೆ ಬಿಡೋದಿಲ್ಲ ಇವ್ರುಗಳು. ಇದು ನಮಗೆ ಮೇಜರ್ ಹೊಡ್ತಾ ಆಗಿರೋದು. ಒಂದೇ ಮಾತಲ್ಲಿ ಹೇಳಿದ್ರೆ ಒಗ್ಗಟ್ಟಿನ ಕೊರತೆ, ಕಾನೂನಿನ ಕೊರತೆ ಇದೆ ಮೈಸೂರಿನಲ್ಲಿ ಮೇಡಮ್. ಮೈಸೂರು ರಾಜರು ಇರುವಾಗ ಏನಾಗಿತ್ತು ಅಂದ್ರೆ, ನಮ್ಮ ಆಡಳಿತ ನಮ್ಮ ಕೈನಲ್ಲಿತ್ತು. ಈ ಒಕ್ಕೂಟ ರಚನೆ ಆದ ಒಂದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಭಾಷೆನ ನಾವು ಸಾರ್ವಭೌಮತ್ವವಾಗಿ ನಮ್ಮ ರಾಜ್ಯದಲ್ಲಿ ಮಾಡ್ಕೊಳಕ್ ಆಗೋದಿಲ್ಲ. ಇದರಿಂದ ನಮಗೆ ಪ್ರಾಬ್ಲಮ್. ನಾವು ಯಾವುದೇ ಭಾಷೆ ಇಟ್ಕೊಂಡು ಅವ್ರನ್ನ ಬರಬೇಡಿ ಇಲ್ಲಿ ಅಂತ ಹೇಳಕ್ಕಾಗಲ್ಲ, ಕಾನೂನಿಂದ ಮಾಡಕ್ಕಾಗಲ್ಲ. ಕಾಂಪಿಟೇಷನ್ ಅಂತ ಒಂದು ಕಾಂಪಿಟೇಷನ್ ಇದಿದೆ, ಕೋರ್ಟ್ ಇದೆ, ನೀಟಾಗಿ ಅಲ್ಲಿ ಹೋಗ್ತಾರೆ. ಸೊ ಅದಕ್ಕೆ ನಮ್ಮ ಕನ್ನಡ ಹೋರಾಟಗಾರರ ರಸ್ತೆ ಹೋರಾಟ ಇದೇ ಕಾರಣಕ್ಕೆ ಅನಿವಾರ್ಯ ಆಗಿರೋದು. ಮಾತಾಡ್ತೀನಿ.